ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಸಿದ್ಧಾರ್ಥ್ ಮತ್ತೆ ನಮ್ಮ ಚೈತ್ರ ಜಯಾಚಾರ್ ಅಭಿನಯದ ತಮಿಳಿನ ಕ್ರಿಟಿಕಲಿ ಅಕ್ಲೈಮ್ಡ್ 3BHK ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ. ಈ ಮೂವಿನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೀರ್ತನ ಮತ್ತೆ ಕ್ರಿಯೇಟಿವ್ ವಿಡಿಯೋಸ್ ಅನ್ನೋರು ರಿಕ್ವೆಸ್ಟ್ ಮಾಡಿದ್ರು. ಈ ಮೂವಿಯ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ಚೆನ್ನೈಯಲ್ಲಿ ಒಂದು ಚಿಕ್ಕ ಕುಟುಂಬ ಒಂದು ಮನೆ ತಗೋಬೇಕು ಅನ್ನೋ ಆಸೆಯಲ್ಲಿ ಮನೆ ಹುಡ್ಕೋಕೆ ಶುರು ಮಾಡ್ತಾರೆ. ಆದ್ರೆ ಅವರ ಹತ್ರ ಅಪಾರ್ಟ್ಮೆಂಟ್ ಅಲ್ಲಿ ಫ್ಲಾಟ್ ತಗೊಳ್ಳುವಷ್ಟು ದುಡ್ಡಿರಲ್ಲ. ಅವರು ಒಂದು ವರ್ಷದಲ್ಲಿ ಫ್ಲಾಟ್ ತಗೊಳ್ಳುವಷ್ಟು ದುಡ್ಡು ದುಡಿಯಬೇಕು ಅಂತ ಅನ್ಕೋತಾರೆ. ಆದ್ರೆ ಅವರ ಕೈಲಿ ಅಷ್ಟು ದುಡ್ಡು ದುಡಿಯೋಕೆ ಆಯ್ತಾ? ಒಂದು ವರ್ಷ ಟಾರ್ಗೆಟ್ ಇಟ್ಕೊಂಡು ಅವರು ಮನೆ ತಗೊಳ್ಳೋಕೆ ಎಷ್ಟು ವರ್ಷ ಬೇಕಾಯ್ತು? ಈ ಮಧ್ಯೆ ಅವರ ಜೀವನದಲ್ಲಿ ಏನೆಲ್ಲ ನೋವನ್ನ ಅನುಭವಿಸಬೇಕಾಯ್ತು ಅಂತ ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಕತೆ ಶುರು ಆಗೋದು ಜುಲೈ 2006ರಿಂದ. ಮೂವಿಯ ಮೊದಲನೇ ಸೀನಲ್ಲಿ ನಮಗೆ ವಾಸುದೇವನ ಕುಟುಂಬ ತೋರಿಸ್ತಾರೆ. ವಾಸುದೇವನ ಹೆಂಡತಿ ಶಾಂತಿ, ಅವರ ಮಕ್ಕಳು ಪ್ರಭು ಮತ್ತೆ ಆರತಿ. ಪ್ರಭು 12ನೇ ಕ್ಲಾಸ್ ಓದ್ತಾ ಇರ್ತಾನೆ, ಆರತಿ 9ನೇ ಕ್ಲಾಸ್ ಓದ್ತಾ ಇರ್ತಾಳೆ. ಇವಾಗ ಅವರು ಒಂದು ಹೊಸ ಮನೆಗೆ ಶಿಫ್ಟ್ ಆಗ್ತಾರೆ. ಆದ್ರೆ ಆ ಮನೆ ಪ್ರಭುಗೆ ಇಷ್ಟ ಆಗಲ್ಲ. ಆದ್ರೂ ಅವರ ಹತ್ತಿರ ಇರೋ ಬಜೆಟ್ಗೆ ಆ ಚಿಕ್ಕ ಮನೆ ಪರ್ಫೆಕ್ಟ್ ಆಗಿರುತ್ತೆ. ಪ್ರಭು ಸೈನ್ಸ್ ಓದೋಕ್ಕೋಸ್ಕರ ಅವನ ತಂಗಿ ಆರತಿನ ಗವರ್ನಮೆಂಟ್ ಸ್ಕೂಲಲ್ಲಿ ಓದಿಸ್ತಾ ಇರ್ತಾರೆ. ಅವಳಿಗೆ ಅವಳ ತಂದೆಯ ಕಷ್ಟಗಳು ಆ ವಯಸ್ಸಲ್ಲೇ ಅರ್ಥ ಆಗ್ತಾ ಇರುತ್ತೆ. ಅದಕ್ಕೆ ಅವಳು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾ ಇರ್ತಾಳೆ. ಇವಾಗ ಅವಳು ಅದೇ ಮನೆ ಸಾಕು ಅಂತ ಹೇಳ್ತಾಳೆ. ಅದೇ ಟೈಮ್ಗೆ ಆ ಮನೆ ಓನರ್ ಬಂದು ಸ್ವಲ್ಪ ಜೋರಾಗಿ ಮಾತಾಡ್ತಾ ಇರ್ತಾನೆ. ವಾಸುದೇವಗೆ, ನೀನು ಚಿಕ್ಕ ಮಕ್ಳು ಅಂದಿದ್ದೆ, ನೋಡಿದ್ರೆ ದೊಡ್ಡ ಮಕ್ಳು ಇದಾರಲ್ಲ ಅಂತ ಕೇಳ್ತಾ ಇರ್ತಾನೆ. ಇದೆಲ್ಲ ನೋಡಿದ ಆರತಿಗೂ ಆ ಮನೆಯಲ್ಲಿ ಇರ್ಬೇಕು ಅಂತ ಅನ್ಸಲ್ಲ. ಅದಕ್ಕೆ ಅವಳು ಪ್ರಭು ತರ ಬೇರೆ ಮನೆ ನೋಡೋಣ ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ವಾಸು, ನಾನು ಇಷ್ಟು ವರ್ಷದಿಂದ ಸುಮಾರು 7.5 ಲಕ್ಷ ಕೂಡಿಟ್ಟಿದ್ದೀನಿ, ಆ ದುಡ್ಡಲ್ಲಿ ನಾವು ಹೊಸ ಮನೆ ತಗೊಳ್ಳೋಣ ಅಂತ ಹೇಳ್ತಾನೆ. ಅದನ್ನ ಕೇಳಿ ಪ್ರಭು ಮತ್ತೆ ಆರತಿ ಖುಷಿ ಆಗ್ತಾರೆ. ಅಂದಿನಿಂದಾನೇ ಮನೆ ಹುಡ್ಕೋಕೆ ಶುರು ಮಾಡ್ತಾರೆ. ಮೊದಲು ಇನ್ನು ಬಿಲ್ಡ್ ಆಗದ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಜಾಗ ನೋಡ್ತಾ ಪ್ರಭು ವಾಸುಗೆ, ಮನೆಯಲ್ಲಿ ನಿಮ್ಗೆ ಏನಿರ್ಬೇಕು ಅಂತ ಅವ್ರ ಅಪ್ಪನ್ನ ಕೇಳ್ತಾನೆ. ಅದಕ್ಕೆ ವಾಸು, ವಾಸುದೇವ ಅಂಡ್ ಫ್ಯಾಮಿಲಿ ಅನ್ನೋ ಬೋರ್ಡ್ ಬೇಕು ಅಂತ ಹೇಳ್ತಾನೆ. ಹೀಗೆ ಎಲ್ರು ಜಾಗಗಳನ್ನ ನೋಡ್ತಾ ಇರ್ತಾರೆ. ಆದ್ರೆ ಅವರಿಗೆ ಯಾವುದೇ ಜಾಗ ಇಷ್ಟ ಆಗ್ತಾ ಇರಲ್ಲ. ಹೀಗೆ ಹುಡುಕ್ತಾನೆ ಇರ್ತಾರೆ. ಈ ಕಡೆ ವಾಸು ಮೆಹತಾ ಅಂಡ್ ಕೋ ಅನ್ನೋ ಫ್ಯಾಕ್ಟರಿಯಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇರ್ತಾನೆ. ಒಂದಿನ ಅವನು ಆಫೀಸ್ಗೆ ಹೋದಾಗ ಅಲ್ಲಿ ಬುಕ್ಗಳ ಬದಲಿಗೆ ಕಂಪ್ಯೂಟರ್ ಇರುತ್ತೆ. ಅದಕ್ಕೆ ಅವನು ಮೆಹತಾ ಬಳಿ ಹೋಗಿ, ಅವನಿಗೆ ಕಂಪ್ಯೂಟರ್ ಬೇಡ, ಲೆಡ್ಜರ್ ಅಲ್ಲೇ ಎಲ್ಲಾ ಡೀಟೇಲ್ಸ್ ಮೇಂಟೈನ್ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಮೆಹತಾ, ಅದನ್ನ ನಾನಲ್ಲ ತಂದಿರೋದು, ನನ್ ಮಗ ಕಳಿಸಿರೋದು, ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಲೆಡ್ಜರ್ನೇ ಯೂಸ್ ಮಾಡು ಅಂತ ಹೇಳ್ತಾನೆ. ಹೀಗೆ ಒಂದಿನ ವಾಸು ಫ್ಯಾಮಿಲಿ ಜೊತೆ ಮೂವಿಗೆ ಹೋಗುವಾಗ ಅವನಿಗೆ ಒಂದು ಅಪಾರ್ಟ್ಮೆಂಟ್ ಕಾಣಿಸುತ್ತೆ. ಅದನ್ನ ನೋಡೋಕೆ ವಾಸು ಫ್ಯಾಮಿಲಿ ಜೊತೆ ಹೋಗ್ತಾನೆ. ಅದೇ ಅಪಾರ್ಟ್ಮೆಂಟ್ ಅಲ್ಲಿ ಅವನು 10 ವರ್ಷದ ಹಿಂದೆನೆ ಮನೆ ನೋಡೋಕೆ ಬಂದಿರ್ತಾನೆ. ಆದ್ರೆ ತಗೊಳ್ಳೋಕೆ ಆಗಿರಲ್ಲ. ಇವಾಗ ಅಲ್ಲಿದ್ದ ಬ್ರೋಕರ್ ವಾಸುನ ಗುರ್ತಿಡಿದು ಅವರ ಬಜೆಟ್ ಎಷ್ಟು ಅಂತ ಕೇಳ್ತಾನೆ. ವಾಸು 7.5 ಲಕ್ಷ ಅಂತಾನೆ. ಅದಕ್ಕೆ ಆ ಬ್ರೋಕರ್, 7.5 ಲಕ್ಷಕ್ಕೆಲ್ಲ ಇಲ್ಲಿ ಯಾವ ಫ್ಲಾಟ್ ಕೂಡ ಸಿಗಲ್ಲ, ಇಲ್ಲಿರೋ ಫ್ಲಾಟ್ಗಳು 15 ಲಕ್ಷ ಅಂತ ಹೇಳ್ತಾನೆ. ಅದನ್ನ ಕೇಳಿ ವಾಸು ಸುಮ್ನೆ ಅವನ ಫ್ಯಾಮಿಲಿ ಕರ್ಕೊಂಡು ಮನೆಗೆ ಬರ್ತಾನೆ. ಮನೆಯಲ್ಲಿ ಆರತಿ ಒಂದು ಚಾರ್ಟ್ ರೆಡಿ ಮಾಡ್ತಾಳೆ. ಇವಾಗ ಇವರ ಬಳಿ 7.5 ಲಕ್ಷ ಇದೆ. ಶಾಂತಿಯ ಒಡವೆ ಮಾರಿದ್ರೆ 3.5 ಲಕ್ಷ ಸಿಗುತ್ತೆ. ವಾಸು ಅವನ ಸಂಬಳದಲ್ಲಿ ಖರ್ಚು ಕಳೆದು ತಿಂಗಳಿಗೆ 10,000 ಸೇವ್ ಮಾಡ್ತಾ ಇರ್ತಾನೆ. ಇಷ್ಟಿದ್ರು ಇವರಿಗೆ ಒಂದು ವರ್ಷದಲ್ಲಿ 15 ಲಕ್ಷ ಮಾಡ್ಬೇಕು ಅಂದ್ರೆ ಇನ್ನು ತಿಂಗಳಿಗೆ 25,000 ಮಾಡ್ಬೇಕಿರುತ್ತೆ. ಅದಕ್ಕೆ ವಾಸು ಅವರ ಫ್ಯಾಕ್ಟರಿ ಓನರ್ ಮೆಹತಾ ಬಳಿ ಹೋಗಿ ಬೇರೆ ಕೆಲಸ ನೋಡೋಕೆ ಹೇಳ್ತಾನೆ. ಅದ್ರಿಂದ ವಾಸುಗೆ ಆ ಫ್ಯಾಕ್ಟರಿಯಲ್ಲೇ ದಿನಕ್ಕೆ 4 ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡಿದ್ರೆ ಇನ್ನು 10,000 ಸಂಬಳ ಜಾಸ್ತಿ ಕೊಡ್ತಾರೆ. ಇನ್ನ ಮಿಕ್ಕಿದ್ದ 15,000ನ ಶಾಂತಿ ಚಕ್ಕಲಿ ಮುರುಕು ಸೇಲ್ ಮಾಡಿ ಸಂಪಾದನೆ ಮಾಡೋದಾಗಿ ಹೇಳ್ತಾಳೆ. ಹೀಗೆ ವಾಸು ಓವರ್ ಟೈಮ್ ಕೆಲಸ ಮಾಡೋಕೆ ಶುರು ಮಾಡ್ತಾನೆ. ಶಾಂತಿ ಚಕ್ಲಿ ಮುರುಕು ಸೇಲ್ ಮಾಡೋಕೆ ಶುರು ಮಾಡ್ತಾಳೆ. ಕಡೆಗೆ ಜುಲೈ ತಿಂಗಳಲ್ಲಿ ಅವರು ಅವರ ಟಾರ್ಗೆಟ್ ನ ರೀಚ್ ಆಗ್ತಾರೆ. ಹೀಗಿದ್ದಾಗ ಒಂದಿನ ವಾಸುನ ಪ್ರಭು ಕಾಲೇಜ್ ಅವರು ಕರೀತಾರೆ. ಯಾಕೆ ಅಂದ್ರೆ ಪ್ರಭು ಸ್ಟಡೀಸ್ ಅಲ್ಲಿ ವೀಕ್ ಇರ್ತಾನೆ, ಎಕ್ಸಾಮ್ಸ್ ಅಲ್ಲಿ ಫೇಲ್ ಆಗ್ತಾ ಇರ್ತಾನೆ. ಅದಕ್ಕೆ ಕಾಲೇಜ್ ಅವರು TC ತಗೊಂಡು ಹೋಗಿ ಅಂತಾರೆ. ಅವಾಗ ವಾಸು, ಪ್ರಭು ಕೂಡ ಒಂಥರ ಆಗೋದು ಬೇಡ, ಪ್ರಭು ಫ್ಯೂಚರ್ ಚೆನ್ನಾಗಿರ್ಬೇಕು ಅಂತ ಕಾಲೇಜ್ ಅವ್ರ ಹತ್ರ ಬೇಡ್ಕೊಂಡು ಇನ್ನೊಂದು ಚಾನ್ಸ್ ಕೇಳ್ತಾನೆ. ಕಾಲೇಜ್ ಅವರು ಸರಿ ಅಂತಾರೆ. ಪ್ರಭು ಕ್ಲಾಸ್ ಅಲ್ಲಿ ಪ್ರಭು ಒಬ್ನೇ ಅಲ್ಲ, ಅವನ ಫ್ರೆಂಡ್ ಐಶು ಕೂಡ ಫೇಲ್ ಆಗಿರ್ತಾಳೆ. ಪ್ರಭು ಮತ್ತೆ ಐಶು ಇಬ್ರು ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಐಶು ಪ್ರಭುಗೆ ಟ್ಯೂಷನ್ಗೆ ಜಾಯ್ನ್ ಆಗೋಣ, ಈಸಿ ಆಗುತ್ತೆ ಅಂತ ಹೇಳ್ತಾಳೆ. ಆದ್ರೆ ಪ್ರಭು ಮೊದಲಿಗೆ ಆಗಲ್ಲ ಅಂತಾನೆ. ಆದ್ರೆ ರಾತ್ರಿ ಹೋಗಿ ವಾಸು ಬಳಿ ಟ್ಯೂಷನ್ಗೆ ಫೀಸ್ ಅಂತ 1,000 ರೂಪಾಯಿ ಬೇಕು ಅಂತ ಕೇಳ್ತಾನೆ. ಅವಾಗ ವಾಸು, ಬಜೆಟ್ ತುಂಬಾ ಟೈಟ್ ಆಗಿದೆ, ಟ್ಯೂಷನ್ ಎಲ್ಲ ಬೇಡ ಅಂತ ಹೇಳ್ತಾನೆ. ಅವಾಗ ಪ್ರಭು ತಂಗಿ ಆರ್ತಿ, ನಾಳೆಯಿಂದ ಪ್ರಭುನ ನಾನೇ ಓದಿಸ್ತೀನಿ ಅಂತ ಹೇಳ್ತಾಳೆ. ಮಾರನೇ ದಿನ 5 ಗಂಟೆಗೆ ಪ್ರಭುನ ಎಬ್ಬಿಸಿ ಟೆರೆಸ್ಗೆ ಓದೋಕೆ ಕಳಿಸ್ತಾಳೆ. ಅದೇ ಟೆರೆಸ್ಗೆ ಓನರ್ ಮಗಳು ಕೂಡ ಓದೋಕೆ ಹೋಗ್ತಾ ಇರ್ತಾಳೆ. ಅದಕ್ಕೆ ಓನರ್ ವಾಸುಗೆ, ಪ್ರಭುನ ಟೆರೆಸ್ಗೆ ಕಳಿಸೋದು ಬೇಡ, ನನ್ನ ಮಗಳು ಅಲ್ಲಿ ಓದೋಕೆ ಹೋಗ್ತಾಳೆ ಅಂತ ಹೇಳ್ತಾನೆ. ಅದಕ್ಕೆ ವಾಸು ಪ್ರಭುನ ಟ್ಯೂಷನ್ಗೆ ಹೋಗು ಅಂತ ಹೇಳ್ತಾನೆ. ಪ್ರಭು ಐಶು ಇಬ್ರು ಟ್ಯೂಷನ್ಗೆ ಒಟ್ಟಿಗೆ ಹೋಗೋಕೆ ಶುರು ಮಾಡ್ತಾರೆ. ಮಿಡ್ ಸೆಮ್ ಎಕ್ಸಾಮ್ ಅಲ್ಲಿ ಪ್ರಭು ಐಶು ಇಬ್ರು ಪಾಸ್ ಆಗ್ತಾರೆ. ರಿಸಲ್ಟ್ ಪೇಪರ್ ನ ಪ್ರಭು ವಾಸುಗೆ ತೋರಿಸ್ತಾನೆ. ಅದನ್ನ ನೋಡಿ ವಾಸು ಖುಷಿಯಾಗಿ, ಮುಂದಿನ ಸಲ ಇನ್ನೂ ಚೆನ್ನಾಗಿ ಬರಿ ಅಂತ ಹೇಳ್ತಾನೆ. ಹೀಗೆ ಎಕ್ಸಾಮ್ಸ್ ಬರುತ್ತೆ. ಪ್ರಭು ಮ್ಯಾಥ್ಸ್ ಎಕ್ಸಾಮ್ ದಿನ ಆನ್ಸರ್ ಬರೆಯೋದು, ಹೊಡೆದಾಕೋದು ಹೀಗೆ ಮಾಡ್ತಾ ಇರ್ತಾನೆ.
ಕೆಲವು ದಿನಗಳ ಒಳಗೆ ಅವನ ಎಕ್ಸಾಮ್ ಕೂಡ ಮುಗಿಯುತ್ತೆ. ಎಕ್ಸಾಮ್ ಮುಗೀತು ಅಂತ ಎಲ್ಲ ಹುಡುಗರು ಖುಷಿಯಾಗಿದ್ರೆ ಪ್ರಭು ಮತ್ತೆ ಐಶು ಮಾತ್ರ ಬೇಜಾರಲ್ಲೇ ಇರ್ತಾರೆ. ಐಶು ಪ್ರಭು ಬಳಿಗೆ ಹೋಗಿ ಅವಳ ಅಮ್ಮನ ಜೊತೆ ಊರಿಗೆ ಹೋಗೋದಾಗಿ ಪ್ರಭುಗೆ ಹೇಳಿ ಬಾಯ್ ಹೇಳಿ ಹೋಗ್ತಾಳೆ. ಸ್ವಲ್ಪ ದಿನಗಳು ಕಳೆದ ನಂತರ ಐಶು ಪ್ರಭುಗೆ ಕಾಲ್ ಮಾಡ್ತಾಳೆ. ಅವತ್ತು ಅವರ ರಿಸಲ್ಟ್ ಅನೌನ್ಸ್ಮೆಂಟ್ ಇರುತ್ತೆ. ಇಬ್ರು ಸೈಬರ್ಗೆ ಹೋಗ್ತಾರೆ. ಮೊದಲು ಪ್ರಭುದು ರಿಸಲ್ಟ್ ಚೆಕ್ ಮಾಡ್ತಾರೆ. ಪ್ರಭು ಜಸ್ಟ್ ಪಾಸ್ ಆಗಿರ್ತಾನೆ. ಅದಕ್ಕೆ ಅವನಿಗೆ ತುಂಬಾ ಬೇಜಾರಾಗುತ್ತೆ. ಆಮೇಲೆ ಐಶುದು ಚೆಕ್ ಮಾಡಿದ್ರೆ ಐಶು ಫೇಲ್ ಆಗಿ ಹೋಗಿರ್ತಾಳೆ. ಅದಕ್ಕೆ ಅವಳಿಗೆ ಇನ್ನೂ ಬೇಜಾರಾಗಿ ಅಲ್ಲಿಂದ ಎದ್ದು ಹೋಗ್ತಾ ಇರ್ತಾಳೆ. ಪ್ರಭು ಅವಳನ್ನ ಸಮಾಧಾನ ಮಾಡೋಕೆ ಟ್ರೈ ಮಾಡ್ತಾನೆ. ಅವಳು ಪ್ರಭು ಜೊತೆ ಐಸ್ ಕ್ರೀಮ್ ಕೂಡ ತಿಂದು ಏನು ಮಾತಾಡದೆ ಅಲ್ಲಿಂದ ಸುಮ್ನೆ ಹೋಗ್ಬಿಡ್ತಾಳೆ. ಪ್ರಭು ಮನೆಗೆ ಹೋಗಿ ಅವನ ತಾಯಿಗೆ ರಿಸಲ್ಟ್ ತೋರಿಸ್ತಾನೆ. ಶಾಂತಿ ಪ್ರಭು ಕೆನ್ನೆಗೆ ಒಂದ್ ಬಾರಿಸ್ತಾಳೆ. ರಾತ್ರಿ ವಾಸು ಮನೆಗೆ ಬರ್ತಾನೆ. ಇವಾಗ ವಾಸು ಲೋನ್ ತಗೊಂಡು 15 ಲಕ್ಷ ದುಡ್ಡು ಅರೇಂಜ್ ಮಾಡಿರ್ತಾನೆ. ಅವನು ಬ್ರೋಕರ್ ಜೊತೆ ರಿಜಿಸ್ಟ್ರೇಷನ್ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಬಂದಿರ್ತಾನೆ. ಆ ಖುಷಿ ವಿಷಯ ಹೇಳೋಕೆ ವಾಸು ಮನೆಗೆ ಖುಷಿಯಿಂದ ಬಂದ್ರೆ ಅವನ ಮಗನ ರಿಸಲ್ಟ್ ನೋಡಿ ಕಂಗಾಲಾಗಿ ಹೋಗ್ತಾನೆ. ಮೊದಲೇ ವಾಸು ಪ್ರಭು ರಿಸಲ್ಟ್ ನೋಡಿ ಬೇಜಾರಾಗಿರ್ತಾನೆ. ಅದೇ ಟೈಮ್ಗೆ ಓನರ್ ಬಂದು ರಿಸಲ್ಟ್ ಏನಾಯ್ತು ಅಂತ ಕೇಳ್ತಾನೆ. ಇಷ್ಟು ದಿನ ಓನರ್ ಏನಂದ್ರು ಸುಮ್ನೆ ಇರ್ತಿದ್ದ ವಾಸು ಓನರ್ಗೆ ಬೈದು ಕಳಿಸ್ತಾನೆ. ಅದಕ್ಕೆ ಓನರ್ ವಾಸು ಮನೆಯನ್ನ ಖಾಲಿ ಮಾಡಿಸ್ತಾನೆ. ವಾಸು ಫ್ಯಾಮಿಲಿ ಜೊತೆ ಬೇರೆ ಮನೆಗೆ ಶಿಫ್ಟ್ ಆಗ್ತಾನೆ. ಇವಾಗ ವಾಸು ಮನೆ ತಗೊಳ್ಳೋದು ಬಿಟ್ಟು ಪ್ರಭುನ ಇಂಜಿನಿಯರಿಂಗ್ ಓದಿಸ್ಬೇಕು ಅಂತ ಅನ್ಕೊಂಡು ಅವನನ್ನ ಒಂದು ಒಳ್ಳೆ ಕಾಲೇಜ್ಗೆ ಸೇರ್ಸೋಕೆ ಕರ್ಕೊಂಡು ಹೋಗ್ತಾನೆ. ಪ್ರಭು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡ್ಬೇಕು ಅನ್ಕೊಂಡಿರ್ತಾನೆ. ಆದ್ರೆ ಪ್ರಿನ್ಸಿಪಲ್ ಐಟಿ ಮಾಡೋಕೆ ಹೇಳಿದ್ಕೆ ವಾಸು ಕೂಡ ಪ್ರಭುಗೆ ಐಟಿಯಲ್ಲಿ ಫ್ಯೂಚರ್ ಇದೆ ಅಂತ ಐಟಿ ತಗೊಳ್ಳೋಕೆ ಹೇಳ್ತಾನೆ. ಪ್ರಭುಗೆ ಇಷ್ಟ ಇಲ್ಲ ಅಂದ್ರೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬಿಟ್ಟು ಐಟಿನೇ ತಗೋತಾನೆ. ಆ ಕಾಲೇಜಲ್ಲಿ ಪ್ರಭುಗೆ ಅವನ ರೀತಿನೇ ಇರೋ ಕಲೈ ಅನ್ನೋ ಹುಡುಗ ಫ್ರೆಂಡ್ ಆಗ್ತಾನೆ. ಇಬ್ರು ಫಸ್ಟ್ ಬೆಂಚ್ ಅಲ್ಲಿ ಕೂತ್ಕೊಂಡು ಕ್ಲಾಸ್ ಕೇಳ್ತಾ ಇದ್ರು. ಪ್ರಭು ಲ್ಯಾಬ್ ಅಲ್ಲಿ ತುಂಬಾ ವೀಕ್ ಆಗಿರ್ತಾನೆ. ಪ್ರಭು ತಂಗಿ 10ನೇ ತರಗತಿಯಲ್ಲಿ 93% ತಗೋತಾಳೆ. ಅವಳನ್ನು ವಾಸು ಇಂಗ್ಲಿಷ್ ಮೀಡಿಯಂಗೆ ಸೇರಿಸಬೇಕು ಅಂತ ಅನ್ಕೋತಾನೆ. ಆದ್ರೆ ಅವಳಿಗೆ ಅವಳ ತಂದೆ ಕಷ್ಟ ಗೊತ್ತಿದ್ರಿಂದ ಗವರ್ನಮೆಂಟ್ ಕಾಲೇಜಲ್ಲಿ ಕಾಮರ್ಸ್ ತಗೋತೀನಿ ಅಂತ ಹೇಳ್ತಾಳೆ. ಅದಕ್ಕೆ ವಾಸು ಶಾಂತಿ ಎಲ್ರೂ ಒಪ್ಕೊಳ್ತಾರೆ. ಈ ಕಡೆ ದಿನಗಳು ಕಳೀತಾ ಇದ್ದ ಹಾಗೆ ಪ್ರಭುದು ಫಸ್ಟ್ ಸೆಮ್ ರಿಸಲ್ಟ್ ಬರುತ್ತೆ. ಅದರಲ್ಲಿ ಪ್ರಭು ಒಂದ್ ಪೇಪರ್ ಫೇಲ್ ಆಗಿರ್ತಾನೆ. ಅದಕ್ಕೆ ಅವನು ಇನ್ಮೇಲೆ ಅವನ ಕೈಲಿ ಓದೋಕೆ ಆಗಲ್ಲ, ಅದನ್ನ ಬಿಟ್ಟು ಏನಾದ್ರೂ ಕೆಲಸ ಮಾಡ್ಕೊಂಡಿರೋದು ಬೆಸ್ಟ್ ಅಂತ ಅವನ ತಂದೆಗೆ ಆ ವಿಷಯ ಹೇಳ್ಬೇಕು ಅಂತ ತೀರ್ಮಾನ ಮಾಡ್ಕೊಳ್ತಾನೆ. ಈ ಕಡೆ ವಾಸು 15 ಲಕ್ಷ ಕೂಡಿಸಿ ಮತ್ತೆ ಬ್ರೋಕರ್ ಬಳಿಗೆ ಹೋಗ್ತಾನೆ. ಆದ್ರೆ ಬ್ರೋಕರ್ ಇವಾಗ ರೇಟ್ ಜಾಸ್ತಿ ಆಗಿದೆ, 25 ಲಕ್ಷ ಅಂತ ಹೇಳ್ತಾನೆ. ಅದನ್ನ ಕೇಳಿ ವಾಸು ಬೇಜಾರ್ ಮಾಡ್ಕೊಂಡು ಮನೆಗೆ ಬಂದು ಅವನ ಕನಸು ಕನಸಾಗಿ ಉಳಿಯುತ್ತೆ ಅಂತ ಅವನ್ ಫ್ಯಾಮಿಲಿಗೆ ಹೇಳ್ಕೊಂಡು ಬೇಜಾರ್ ಮಾಡ್ಕೊಳ್ತಾ ಇರ್ತಾನೆ. ಅದನ್ನ ನೋಡಿ ಪ್ರಭು ಅವನ್ ಫೇಲ್ ಆಗಿರೋ ವಿಷಯ ಹೇಳದೆ ಅವನು ಜೀವನದಲ್ಲಿ ಏನನ್ನಾದರೂ ಸಾಧಿಸೋದಾಗಿ ಹೇಳ್ತಾನೆ. ಆಮೇಲೆ ಪ್ರಭು ಅವನ್ ಫ್ರೆಂಡ್ ಕಲೆಗೆ ಕಾಲೇಜು ಬಿಡಲ್ಲ ಅಂತ ಹೇಳ್ತಾನೆ. ಪ್ರಭುದು ಒಂದು ಪೇಪರ್ ಹೋಗಿದ್ರೆ ಕಲೈದು 3 ಪೇಪರ್ ಹೋಗಿರುತ್ತೆ. ಅದಕ್ಕೆ ಇಬ್ರು ಒಂದು ಪ್ಲಾನ್ ಮಾಡಿ ಒಂದು ಫ್ಯಾಕ್ಟರಿಯಲ್ಲಿ ಸಂಜೆ ಹೊತ್ತು ಕಂಬೈನ್ ಸ್ಟಡೀಸ್ ಅಂತ ಹೇಳಿ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಅದರಿಂದ ಬಂದ ದುಡ್ಡಲ್ಲಿ ಎಕ್ಸಾಮ್ ಕಟ್ಟಿ ಪಾಸ್ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ತಾರೆ. ಈ ಕಡೆ ವಾಸು ಆಫೀಸ್ಗೆ ಹೋದ್ರೆ ಮತ್ತೆ ಟೇಬಲ್ ಮೇಲೆ ಕಂಪ್ಯೂಟರ್ ಇರುತ್ತೆ. ಅದಕ್ಕೆ ಅವನು ಮತ್ತೆ ಮೆಹತಾ ಬಳಿ ಮಾತಾಡೋಕೆ ಹೋದ್ರೆ ಮೆಹತಾಗೆ ಹುಷಾರಿಲ್ಲದೆ ಅವನು ಆಫೀಸ್ಗೆ ಬರ್ತಾ ಇರಲ್ಲ. ಇವಾಗ ಮೆಹತಾ ಮಗ ಆಫೀಸ್ಗೆ ಬಂದಿರ್ತಾನೆ. ಅವನು ಇನ್ಮೇಲಿಂದ ಕಂಪ್ಯೂಟರ್ ಟ್ಯಾಲಿ ಯೂಸ್ ಮಾಡ್ಕೊಂಡೇ ಡೀಟೇಲ್ಸ್ ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾನೆ. ಆದ್ರೆ ವಾಸುಗೆ ಟ್ಯಾಲಿ ಬರಲ್ಲ. ಅದಕ್ಕೆ ಮೆಹತಾ ಮಗ 1 ಮಂತ್ ಅಲ್ಲಿ ಟ್ಯಾಲಿ ಕಲಿಯೋಕೆ ವಾಸುಗೆ ಹೇಳ್ತಾನೆ. ಇಲ್ಲ ಅಂದ್ರೆ ಕೆಲಸದಿಂದ ಕಿತ್ತಾಕ್ತೀನಿ ಅಂತ ಹೇಳ್ತಾನೆ. ಆ ವಿಷಯನ ವಾಸು ಬಂದು ಮನೆಯವರಿಗೆ ಹೇಳ್ತಾ ಬೇಜಾರಾಗ್ತಾ ಇರ್ತಾನೆ. ಅದಕ್ಕೆ ಆರತಿನೇ ಅವಳ ತಂದೆನ ಟ್ಯಾಲಿ ಕಲಿಯೋಕೆ ಕೋರ್ಸ್ಗೆ ಜಾಯಿನ್ ಮಾಡಿಸ್ತಾಳೆ. ಅವನು 1 ತಿಂಗಳು ಟ್ಯಾಲಿ ಕಲ್ತು ಎಕ್ಸಾಮ್ ಕೂಡ ಪಾಸ್ ಆಗ್ತಾನೆ. ಇದರಿಂದ ವಾಸು ಫ್ಯಾಮಿಲಿ ಖುಷಿ ಆಗ್ತಾರೆ. ಅವತ್ತು ವಾಸು ಪ್ರಭು ಜೊತೆ ಮಾತಾಡ್ಬೇಕು ಅಂತ ಟೆರೆಸ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ವಾಸು ಪ್ರಭುಗೆ ನೀನು ಕೆಲಸಕ್ಕೆ ಹೋಗ್ತಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಪ್ರಭು ಇಲ್ಲ ಅಂತ ಹೇಳ್ತಾನೆ. ಅವಾಗ ವಾಸು ನಿನ್ ಮೈಯಲ್ಲಿ ನನಗೆ ಮಷಿನ್ ಗಳ ಸ್ಮೆಲ್ ಬರ್ತಾ ಇದೆ ಅಂತ ಅವನ ಕಥೆನ ಹೇಳೋಕೆ ಶುರು ಮಾಡ್ತಾನೆ. ವಾಸು ತಂದೆ ಸತ್ತಾಗ ಅವನಿಗೆ 17 ವರ್ಷ. ವಾಸುಗೆ ತಮ್ಮ ಮತ್ತೆ ತಂಗಿ ಇರ್ತಾರೆ. ಅದಕ್ಕೆ ವಾಸು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ಕೊಂಡು ಅವರನ್ನ ಚೆನ್ನಾಗಿ ಓದಿಸಿರ್ತಾನೆ. ವಾಸು ತಮ್ಮ ತಂಗಿ ಚೆನ್ನಾಗಿ ಓದಿ ಸೆಟಲ್ ಆಗಿರ್ತಾರೆ. ಆದ್ರೆ ವಾಸುಗೆ ಇನ್ನು ಸೆಟಲ್ ಆಗೋಕೆ ಆಗಿರಲ್ಲ. ಪ್ರಭು ಕೂಡ ವಾಸು ತರ ಆಗ್ಬಾರ್ದು ಅಂತ ವಾಸು ಪ್ರಭುನ ಚೆನ್ನಾಗಿ ಓದಿಸ್ತಾ ಇರ್ತಾನೆ. ಇವಾಗ ವಾಸು ಇದನ್ನೆಲ್ಲ ಪ್ರಭುಗೆ ಹೇಳ್ತಾ ಪ್ರಭುನ ಯಾಕೆ ಕೆಲಸಕ್ಕೆ ಹೋಗ್ತಿದ್ಯಾ ಅಂದಾಗ ಪ್ರಭು ಬುಕ್ಸ್ ತಗೊಳ್ಳೋಕೆ ದುಡ್ಡು ಬೇಕಿತ್ತು ಅದಕ್ಕೆ ಹೋಗ್ತಾ ಇದೀನಿ ಅಂತ ಸುಳ್ಳು ಹೇಳಿ ಅವನ ತಂದೆಯ ಕಥೆಯನ್ನು ಕೇಳಿ ಅವನ ತಂದೆನ ತಪ್ಕೋತಾನೆ. ಅದೇ ದಿನ ರಾತ್ರಿ ವಾಸುಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ವಾಸುನ ಆಸ್ಪತ್ರೆಗೆ ಸೇರಿಸ್ತಾರೆ. ವಾಸುಗೆ ಮೈಲ್ಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ. ಇನ್ನೊಂದ್ಸಲ ಅಟ್ಯಾಕ್ ಆದ್ರೆ ವಾಸು ಸತ್ತು ಹೋಗ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ವಾಸುಗೆ 2 ಸರ್ಜರಿ ಮಾಡ್ಬೇಕಿರುತ್ತೆ. ಅದಕ್ಕೆ ಪ್ರಭು ಶಾಂತಿ ಮತ್ತೆ ಆರತಿ ಒಪ್ಕೊಂಡು ಸರ್ಜರಿ ಮಾಡಿಸ್ತಾರೆ. ಆದ್ರೆ ಆ ಸರ್ಜರಿಗೆ ವಾಸು ಕೂಡಿಟ್ಟಿದ್ದ 15 ಲಕ್ಷ ಕೂಡ ಖಾಲಿ ಆಗ್ಬಿಡುತ್ತೆ. ಈ ವಿಷಯ ವಾಸುಗೆ ಗೊತ್ತಾಗಿ ತುಂಬಾ ನೋವು ಪಡ್ತಾನೆ. ಸ್ವಲ್ಪ ದಿನ ಆದ್ಮೇಲೆ ವಾಸು ಹುಷಾರಾಗಿ ಮತ್ತೆ ಕೆಲಸಕ್ಕೆ ಹೋಗೋಕೆ ಶುರು ಮಾಡ್ತಾನೆ. ಆಫೀಸ್ಗೆ ಹೋದಾಗ ಗೊತ್ತಾಗುತ್ತೆ ಅವರ ಬಾಸ್ ಮೆಹತಾ ಕೂಡ ಹಾರ್ಟ್ ಅಟ್ಯಾಕ್ ಇಂದ ಸತ್ತೋಗಿದ್ದಾರೆ ಅಂತ. ವಾಸು ಅವನು ಸಾಯೋ ಮುಂಚೆ ಮನೆ ಮಾಡ್ಲೇಬೇಕು ಅಂತ ಇನ್ನೊಬ್ಬ ಬ್ರೋಕರ್ ಬಳಿಗೆ ಹೋಗ್ತಾನೆ. ಫ್ಲಾಟ್ ನೋಡ್ತಾನೆ, ಅದು ಕೂಡ ಚೆನ್ನೈ ಹೊರಗೆ. ಆದರೆ ಬ್ರೋಕರ್ ಅಡ್ವಾನ್ಸ್ ಕೇಳ್ತಾನೆ. ಅದಕ್ಕೆ ವಾಸು ಮತ್ತೆ ಮನೆ ತಗೊಳ್ಳೋಕೆ ದುಡ್ಡು ಕೇಳೋಕೆ ಅಂತ ಅವನ ತಮ್ಮ ಮುರುಳಿ ಮನೆಗೆ ಹೋಗ್ತಾನೆ. ಅಲ್ಲಿ ಮುರುಳಿ ಸುಮ್ನೆ ದುಡ್ಡು ಕೊಡೋಕೆ ಆಗಲ್ಲ ಅನ್ನೋದು ಬಿಟ್ಟು ವಾಸುಗೆ ನಿಂಗೆ ವಯಸ್ಸಾಗಿದೆ, ಹಾರ್ಟ್ ಅಟ್ಯಾಕ್ ಬೇರೆ ಆಗಿದೆ,
ಈ ವಯಸ್ಸಲ್ಲಿ ಮನೆ ಏಕೆ, ಸಾಲ ಹೇಗ್ ತೀರಿಸ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ವಾಸು ಪ್ರಭುದು ಪ್ಲೇಸ್ಮೆಂಟ್ ಇನ್ನೇನಾಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಮುರಳಿ ವಾಸುಗೆ ಪ್ರಭು ಅಪಾಯಿಂಟ್ಮೆಂಟ್ ಲೆಟರ್ ತಂದ್ಕೊಟ್ಟು ಸಾಲ ತಗೊಂಡೋಗು ಅಂತ ರೂಡ್ ಆಗಿ ಮಾತಾಡ್ತಾನೆ. ಅದಕ್ಕೆ ವಾಸು ಬಂದು ಪ್ರಭುಗೆ ಹೇಗಾದ್ರೂ ಮಾಡಿ ಪ್ಲೇಸ್ ಆಗು ಅಂತ ಹೇಳ್ತಾನೆ. ಈ ಕಡೆ ಪ್ರಭು ಕ್ಯಾಂಪಸ್ ಡ್ರೈವ್ ಶುರು ಆಗುತ್ತೆ. ಒಂದ್ರಲ್ಲೂ ಪ್ಲೇಸ್ ಆಗಲ್ಲ, ಕಲೈ ಕೂಡ ಪ್ಲೇಸ್ ಆಗಲ್ಲ. ಕೊನೆಗೆ ಇನ್ನೊಂದು ಕಂಪನಿ ಮಾತ್ರ ಇರುತ್ತೆ. ಅದಕ್ಕೆ 3 ದಿನ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಅಲ್ಲಿ ಪ್ರಭು ಮತ್ತೆ ಕಲೈ ಇಬ್ರು ಚೆನ್ನಾಗಿ ಪ್ರಿಪೇರ್ ಆಗಿ ಸುಮಾರು 8 ರೌಂಡ್ ಕ್ಲಿಯರ್ ಮಾಡ್ತಾರೆ. ಪ್ರಭು ಕೊನೆ ರೌಂಡ್ ಇಂಟರ್ವ್ಯೂಗೆ ಹೋಗ್ತಾನೆ. ಪ್ರಭುಗೆ ಒಂದು ಕ್ವಶನ್ ಕೇಳ್ತಾರೆ. ಪ್ರಭು ಬೈ ಹಾರ್ಟ್ ಮಾಡಿದ ರೀತಿ ಹೇಳ್ತಾನೆ. ಅದ್ರಲ್ಲೂ ಕೂಡ ಪ್ರಭು ಸೆಲೆಕ್ಟ್ ಆಗಲ್ಲ. ಯಾಕಂದ್ರೆ ಪ್ರಭು ಎಲ್ಲಾ ರೌಂಡ್ ಬೈ ಹಾರ್ಟ್ ಮಾಡಿ ಪಾಸ್ ಆಗಿರ್ತಾನೆ. ಪ್ರಾಕ್ಟಿಕಲ್ ಆಗಿ ಏನು ಗೊತ್ತಿರಲ್ಲ. ಆ ಇಡೀ ಕಾಲೇಜಲ್ಲಿ ಆ ಕಂಪನಿಗೆ ಕೇವಲ ಒಬ್ಬನನ್ನ ಸೆಲೆಕ್ಟ್ ಮಾಡಿರ್ತಾರೆ. ಅದು ಬೇರೆ ಯಾರು ಅಲ್ಲ, ಪ್ರಭು ಫ್ರೆಂಡ್ ಕಲೈನ. ಕಲೈ ಪ್ಲೇಸ್ ಆಗಿರೋದು ನೋಡಿ ಪ್ರಭುಗೆ ಖುಷಿ ಆಗುತ್ತೆ. ಆದ್ರೆ ಬೇಜಾರಲ್ಲಿ ಮಳೆಯಲ್ಲಿ ನೆನಿತಾ ಮನೆಗೆ ಬರ್ತಾನೆ. ನೋಡಿದ್ರೆ ಮನೆ ನೀರಲ್ಲಿ ಅರ್ಧ ಮುಳುಗಿರುತ್ತೆ. ಪ್ರಭು ಮುಖ ನೋಡಿದ ವಾಸು ಬ್ರೋಕರ್ಗೆ ಕಾಲ್ ಮಾಡಿ ಆ ಮನೆ ಬೇಡ ಅಂತ ಹೇಳ್ತಾನೆ. ಇವಾಗ ಮತ್ತೆ ವಾಸು ಫ್ಯಾಮಿಲಿ ಜೊತೆ ಸಿಟಿ ಹೊರಗೆ ಮನೆ ಮಾಡ್ತಾನೆ. ವಾಸುನ ಮೆಹತಾ ಮಗ ಕೆಲಸದಿಂದ ತೆಗ್ದಾಕ್ತಾನೆ. ಈ ಕಡೆ ಪ್ರಭು ತುಂಬಾ ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇರ್ತಾನೆ. ಸೆಲೆಕ್ಟ್ ಆಗ್ತಾ ಇರಲ್ಲ. ಅದಕ್ಕೆ ಟೆಲಿಕಾಲರ್ ಕೆಲಸ ಸಿಕ್ಕ ಕೆಲಸ ಮಾಡ್ತಾ ಇರ್ತಾನೆ. ವಾಸು ಪ್ರಭುಗೆ ಗೌರ್ನಮೆಂಟ್ ಎಕ್ಸಾಮ್ ಟ್ರೈ ಮಾಡೋಕೆ ಹೇಳ್ತಾನೆ. ಆದ್ರೆ ಪ್ರಭು ಅದ್ರಲ್ಲೂ ಕೂಡ ಫೇಲ್ ಆಗ್ತಾನೆ. ಇವಾಗ ಪ್ರಭು ಅವನೆಲ್ಲದ್ರಲ್ಲೂ ಫೇಲ್ ಆಗ್ತಾ ಇದ್ದಿದ್ದು ನೋಡಿ ಅವನ ಕೈಲಿ ಏನು ಮಾಡೋಕೆ ಆಗಲ್ಲ ಅಂತ ಅನ್ಕೋತಾನೆ. ಆದ್ರೆ ವಾಸು ಒಂದು ಮನೆ ತಗೊಳ್ಳೋಕೆ ಎಷ್ಟೋ ಸಲ ಫೇಲ್ ಆಗಿ ಟ್ರೈ ಮಾಡ್ತಾ ಇರೋದನ್ನ ನೋಡಿದ ಪ್ರಭುಗೆ ಇನ್ಮೇಲೆ ಅವನು ಫೇಲ್ ಆದ್ರೂ ಮತ್ತೆ ಮತ್ತೆ ಟ್ರೈ ಮಾಡ್ಬೇಕು ಅನ್ಸುತ್ತೆ. ಅದೇ ದಿನ ಕಲೈ ಕಾಲ್ ಮಾಡಿ ಅವನ ಆಫೀಸಲ್ಲಿ ಇಂಟರ್ವ್ಯೂ ಇದೆ, ಅಟೆಂಡ್ ಆಗು ಅಂತ ಹೇಳ್ತಾನೆ. ಅದಕ್ಕೆ ಪ್ರಭು ಇಂಟರ್ವ್ಯೂಗೆ ಹೋಗ್ತಾನೆ. ಅಲ್ಲಿ ಇಂಟರ್ವ್ಯೂನು ಪಾಸ್ ಆಗಿ ಒಳ್ಳೆ ಕೆಲಸ ಕೂಡ ತಗೋತಾನೆ. ಚೆನ್ನಾಗಿ ಕೆಲಸ ಮಾಡೋಕೆ ಶುರು ಮಾಡ್ತಾನೆ. ಹೀಗೆ 5 ವರ್ಷ ಕಳೆಯುತ್ತೆ. ಇವಾಗ ಆರತಿ ಕೂಡ ಕೆಲಸಕ್ಕೆ ಹೋಗ್ತಾ ಇರ್ತಾಳೆ. ಆರತಿ ಮತ್ತೆ ಪ್ರಭು ವಾಸು ಮತ್ತೆ ಶಾಂತಿಗೆ ಸರ್ಪ್ರೈಸ್ ಕೊಡೋಕೆ ಒಂದು ದೊಡ್ಡ ಹೋಟೆಲ್ಗೆ ಕರ್ಕೊಂಡ್ ಬರ್ತಾರೆ. ಆ ಹೋಟೆಲ್ ಅಲ್ಲಿ ಪ್ರಭು ಮತ್ತೆ ಆರತಿ ಇಬ್ರಿಗೂ ಹೋಮ್ ಲೋನ್ ಅಪ್ರೂವಲ್ ಆಗಿದೆ ಅಂತ ವಾಸುಗೆ ಸರ್ಪ್ರೈಸ್ ಕೊಡ್ತಾರೆ. ಆಮೇಲೆ ಎಲ್ರು ಮತ್ತೆ ಮನೆ ಹುಡುಕೋಕೆ ಶುರು ಮಾಡ್ತಾರೆ. ಅವರಿಗೆ ಈ ಸಲ ಬ್ರೋಕರ್ ಆಗಿ ಬಾಬು ಅನ್ನೋ ವ್ಯಕ್ತಿ ಸಿಗ್ತಾನೆ. ಅವನು ತುಂಬಾ ಫ್ಲಾಟ್ ಗಳನ್ನ ತೋರಿಸಿರ್ತಾನೆ. ಆದ್ರೆ ಯಾವುದು ವಾಸು ಫ್ಯಾಮಿಲಿಗೆ ಇಷ್ಟ ಆಗಿರಲ್ಲ. ಕಡೆಗೆ ವಾಸು ಫ್ಯಾಮಿಲಿಗೆ ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿರೋ ಒಂದು ಫ್ಲಾಟ್ ಇಷ್ಟ ಆಗುತ್ತೆ. ಅಲ್ಲಿ ನಿಂತ್ಕೊಂಡು ಬಾಬು ಫೋನ್ ಅಲ್ಲೇ ಮೆಮೊರಿಗೆ ಅಂತ ಫ್ಯಾಮಿಲಿ ಫೋಟೋ ತಗೋತಾರೆ. ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡೋಕೆ ಹೋಗೋಕೆ ಪೂಜೆ ಎಲ್ಲ ಮಾಡಿ ಇನ್ನೇನು ಈಚೆ ಹೋಗ್ಬೇಕು ಅಷ್ಟರಲ್ಲಿ ವಾಸು ತಮ್ಮ ಮುರಳಿ ಬರ್ತಾನೆ. ಮುರಳಿ ವಾಸು ಮಗಳು ಆರತಿಗೆ ಒಂದು ಒಳ್ಳೆ ಸಂಬಂಧ ನೋಡಿರೋದಾಗಿ ಹೇಳ್ತಾನೆ. ಆರತಿ ಮದುವೆ ಎಲ್ಲ ನಮ್ ಪ್ಲಾನ್ ಅಲ್ಲಿ ಇಲ್ಲ, ಇವಾಗಲೇ ಬೇಡ ಅಂತ ಹೇಳ್ತಾಳೆ. ಆದ್ರೆ ಒಳ್ಳೆ ಸಂಬಂಧ ಅಂತ ವಾಸು ಮದುವೆ ಮಾಡೋಣ ಅಂತ ಅನ್ಕೊಂಡು ಗಂಡಿನ ಕಡೆಯವರನ್ನ ಮನೆಗೆ ಕರೆಸ್ತಾನೆ. ಆರತಿಗೆ ಹುಡುಗ ಇಷ್ಟ ಆಗ್ತಾನೆ. ಗಂಡಿನ ಕಡೆಯವರು ವರದಕ್ಷಿಣೆ ಎಲ್ಲ ಬೇಡ, ಮದುವೆ ಮಾತ್ರ ಮಾಡ್ಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ವಾಸು ಒಪ್ಕೋತಾನೆ. ಎಲ್ಲ ಲೆಕ್ಕ ಹಾಕಿದ್ರೆ ಮದುವೆಗೆ 25 ಲಕ್ಷ ಬೇಕಿರುತ್ತೆ. ಅದನ್ನ ಕೇಳಿ ಪ್ರಭು ಕೂಡ ಮದುವೆ ಬೇಡ ಅಂತ ಹೇಳ್ತಾನೆ. ಅದಕ್ಕೆ ವಾಸು ಇವಾಗ ಮನೆ ತಗೊಳ್ಳೋದು ಬೇಡ, ಮದುವೆ ಮಾಡಿ ಮುಗಿಸೋಣ ಅಂತ ಹೇಳ್ತಾನೆ. ಆರತಿ ಇದನ್ನ ಕೇಳಿ ಮದುವೆ ಆಗಲ್ಲ ಅಂತ ಹೇಳ್ತಾ ಇರ್ತಾಳೆ. ಆದ್ರೆ ಪ್ರಭು ಅವಳನ್ನ ಮದುವೆಗೆ ಒಪ್ಪಿಸ್ತಾನೆ. ಆರತಿ ಮದುವೆ ಕೂಡ ಆಗೋಗುತ್ತೆ. 25 ಲಕ್ಷ ಅನ್ಕೊಂಡು 35 ಲಕ್ಷ ಖರ್ಚಾಗುತ್ತೆ. ಆದ್ರಿಂದ ಬ್ರೋಕರ್ ಬಾಬುಗೆ ಪ್ರಭು ಇವಾಗ ಮನೆ ತಗೊಳ್ಳೋಕೆ ಆಗಲ್ಲ, ನಿಮ್ಗೆ ಮನೆ ತಗೊಳ್ಳುವಾಗ ಕಮಿಷನ್ ಕೊಡ್ತೀವಿ ಅಂತ ಹೇಳ್ತಾನೆ. ಹೀಗೆ ಒಂದಿನ ಪ್ರಭು ಆಫೀಸಲ್ಲಿ ಇದ್ದಾಗ ವಾಸು ಕಾಲ್ ಮಾಡಿ ಮನೆಗೆ ಬರೋಕೆ ಹೇಳ್ತಾನೆ. ಮನೆಗೆ ಹೋದ್ರೆ ವಾಸು ಪ್ರಭುಗೆ ಒಂದು ಸಂಬಂಧ ನೋಡಿರ್ತಾನೆ. ಹುಡುಗಿ ಹೆಸರು ಮಧು ಅಂತ. ಅವಳಿಗೆ ತಾಯಿ ಇರಲ್ಲ. ಅದಕ್ಕೆ ತಂದೆ ಸ್ವಲ್ಪ ಮುದ್ದಾಗಿ ಸಾಕಿರ್ತಾನೆ. ಅದಕ್ಕೆ ಮಧು ಯಾರು ಹೇಳಿದ ಮಾತನ್ನು ಕೇಳ್ತಾ ಇರಲ್ಲ. ಅಂದ್ರೆ ಒಂಥರ ಅಥಾರಿಟೇಟಿವ್ ಪರ್ಸನ್. ಅದಕ್ಕೆ ಯಾರು ಅವಳನ್ನ ಮದುವೆ ಆಗ್ತಾ ಇರಲ್ಲ. ಮಧು ತಂದೆ ಮತ್ತೆ ವಾಸು ಫ್ರೆಂಡ್ಸ್ ಆಗಿರ್ತಾರೆ. ಅದಕ್ಕೆ ವಾಸು ಪ್ರಭುಗೆ ಮಧುನ ಮದುವೆ ಆಗೋಕೆ ಹೇಳ್ತಾನೆ. ಪ್ರಭು ಮೊದಲಿಗೆ ಆಗಲ್ಲ ಅಂತ ಹೇಳ್ತಾನೆ. ಆದ್ರೂ ಮದ್ವೆಗೆ ರೆಡಿ ಆಗ್ತಾನೆ. ಎಂಗೇಜ್ಮೆಂಟ್ ಇಂದಿನ ದಿನ ಪ್ರಭು ಮತ್ತೆ ಮಧು ಎಲ್ರು ಬಟ್ಟೆ ನೋಡೋಕೆ ಹೋಗಿರ್ತಾರೆ. ಅಲ್ಲಿ ಮಧು ಲೆಹಂಗಾ ತಗೊಳ್ಳೋಕೆ ಹೋದಾಗ ಅಲ್ಲಿ ಪ್ರಭುನ ಕಾಲೇಜ್ ಫ್ರೆಂಡ್ ಐಶು ಕೆಲಸ ಮಾಡ್ತಾ ಇರ್ತಾಳೆ. ಅವಳನ್ನ ಅಲ್ಲಿ ನೋಡಿ ಪ್ರಭು ಶಾಕ್ ಆಗೋಗ್ತಾನೆ. ಇವಾಗ ಪ್ರಭು ಐಶು ಜೊತೆ ಮಾತಾಡೋಕೆ ಟ್ರೈ ಮಾಡ್ತಾನೆ. ಆದ್ರೆ ಅವನ ಫ್ಯಾಮಿಲಿ ಮತ್ತೆ ಮಧು ಎಲ್ರು ಇದ್ದಿದ್ರಿಂದ ಇಬ್ರು ಮಾತಾಡೋಕೆ ಆಗಲ್ಲ. ಅದೇ ದಿನ ಸಂಜೆ ಪ್ರಭು ಐಶುನ ಮಾತಾಡ್ಸೋಕೆ ಬರ್ತಾನೆ. ಇಬ್ರು ಮಾತಾಡ್ತಾ ಹಾಗೆ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಐಶು ಅವಳ ಫ್ಯಾಮಿಲಿ ಬಗ್ಗೆ ಹೇಳ್ತಾಳೆ. ಐಶು ತಂದೆ ಒಬ್ಬ ಕುಡುಕ ಆಗಿರ್ತಾನೆ. ಅವನು ಯಾವಾಗ್ಲೂ ಕುಡ್ಕೊಂಡ್ ಬಂದು ಐಶು ತಾಯಿಗೆ ಹೊಡಿತಾ ಇರ್ತಾನೆ. ಸೆಕೆಂಡ್ PU ಎಕ್ಸಾಮ್ ಶುರು ಆಗೋ ಹಿಂದಿನ ದಿನ ರಾತ್ರಿ ಕೂಡ ಐಶು ತಂದೆ ಅವನ ಹೆಂಡತಿಗೆ ಹೊಡೆದಿರ್ತಾನೆ. ಐಶು ತಾಯಿನ ಆಸ್ಪತ್ರೆಗೆ ಸೇರಿಸಿರ್ತಾಳೆ. ಐಶು ಎಕ್ಸಾಮ್ ನ ಹಾಸ್ಪಿಟಲ್ ಇಂದಾನೆ ಬಂದು ಬರಿತಾ ಇರ್ತಾಳೆ. ಅದರಿಂದಾನೆ ಐಶು ಎಕ್ಸಾಮ್ ಅಲ್ಲಿ ಫೇಲ್ ಆಗಿರ್ತಾಳೆ. ಆಮೇಲೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಇವಾಗ ಐಶು ಇದನ್ನೆಲ್ಲ ಹೇಳ್ತಾ ಪ್ರಭು ಜೊತೆ ಮಾತಾಡ್ಕೊಂಡು ಬರ್ತಾ ಇರ್ತಾಳೆ. ಸ್ವಲ್ಪ ಹೊತ್ತು ಮಾತಾಡಿ ಐಶು ಅವಳ ಮನೆ ಕಡೆ, ಪ್ರಭು ಅವನ ಮನೆ ಕಡೆ ಹೋಗ್ತಾ ಇರ್ತಾರೆ. ಅವಾಗ ಇಬ್ಬರ ಮಧ್ಯೆ ಒಂದು ಐಸ್ ಕ್ರೀಮ್ ಗಾಡಿ ಹೋಗುತ್ತೆ. ಅದನ್ನ ನೋಡಿ ಮತ್ತೆ ಇಬ್ರು ಹತ್ರ ಬರ್ತಾರೆ. ಪ್ರಭುಗೆ ಐಶು ಇಷ್ಟ ಇದ್ದ ಕಾರಣ ಐಶುನ ಮದುವೆ ಆಗೋಣ ಅಂತ ಕೇಳ್ತಾನೆ. ಅವಳು ಒಪ್ಕೋತಾಳೆ. ಪ್ರಭು ವಾಸು ಬಳಿಗೆ ಹೋಗಿ ಅವನು ಐಶುನ ಮದುವೆ ಆಗೋದಾಗಿ ಹೇಳ್ತಾನೆ. ಆದ್ರೆ ವಾಸು, ನೀನು ಮಧುನ ಮದುವೆ ಆಗದೆ ಐಶುನ ಮದುವೆ ಆದ್ರೆ ನಿನ್ನ ಪಾಲಿಗೆ ನಾನು ಸತ್ತೋದೆ ಅಂತ ಅನ್ಕೋ ಅಂತ ಹೇಳಿ ಹೋಗಿ ರೂಮ್ ಡೋರ್ ಲಾಕ್ ಮಾಡ್ಕೊಳ್ತಾನೆ. ಕಡೆಗೆ ಪ್ರಭು ಐಶುನೇ ಮದುವೆ ಆಗ್ತಾನೆ. ವಾಸು ಪ್ರಭು ಜೊತೆ ಮಾತಾಡೋದನ್ನ ನಿಲ್ಲಿಸ್ತಾನೆ.
2021ನೇ ಇಸವಿ ಬರುತ್ತೆ. ವಾಸು ಒಂದಿನ ಚೆಕಪ್ ಮಾಡಿಸ್ಕೊಂಡು ಹಾಸ್ಪಿಟಲ್ ಹತ್ರ ನಿಂತಿರ್ತಾನೆ. ಅದೇ ದಾರಿಯಲ್ಲಿ ಐಶು ಸ್ಕೂಟಿಯಲ್ಲಿ ಬಂದ್ರು. ವಾಸು ಮಾತ್ರ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಮನೆಗೆ ಹೋಗ್ತಾನೆ. ಇದರಿಂದ ಐಶುಗೆ ಬೇಜಾರಾಗಿ ಮನೆಗೆ ಹೋಗಿ ಹೇಳ್ತಾ ಇರ್ತಾಳೆ. ಈ ಕಡೆ ಪ್ರಭು ಆಫೀಸಲ್ಲಿ ಪ್ರತಿದಿನ 12 ಗಂಟೆ ಕೆಲಸ ಮಾಡ್ತಾ ಇದ್ರು. ಶನಿವಾರ ಕೂಡ ಕೆಲಸ ಮಾಡ್ಬೇಕು ಅಂತ ಮ್ಯಾನೇಜರ್ ಇಂದ ಮೇಲ್ ಬರುತ್ತೆ. ಅದನ್ನ ನೋಡಿ ಪ್ರಭು ಮ್ಯಾನೇಜರ್ ಹತ್ರ ಹೋಗಿ ಮಾತಾಡಿದ್ರೆ ಆ ಮ್ಯಾನೇಜರ್ ಕೋವಿಡ್ ಆದ್ಮೇಲೆ ಕೆಲಸ ಸಿಕ್ಕಿರೋದೇ ಹೆಚ್ಚು, ಆದ್ರೆ ಕೆಲಸ ಮಾಡಿ, ಇಲ್ಲ ಅಂದ್ರೆ ರಿಸೈನ್ ಮಾಡಿ ಹೋಗಿ ಅಂತ ಮ್ಯಾನೇಜರ್ ಹೇಳ್ತಾನೆ. ಪ್ರಭುಗೆ ಬೇರೆ ದಾರಿ ಇಲ್ಲದೆ ಸುಮ್ನಾಗ್ತಾನೆ. ಅದು ಅಲ್ಲದೆ ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಅಪ್ರೈಸಲ್ ಸಿಗೋದ್ರಲ್ಲಿ ಇರುತ್ತೆ. ಆದ್ರಿಂದ ಮತ್ತೆ ಹೋಮ್ ಲೋನ್ ತಗೊಳ್ಳೋಣ ಅಂತ ಪ್ರಭು ಅನ್ಕೊಂಡು ಅಪ್ಲಿಕೇಶನ್ ಎಲ್ಲ ಹಾಕಿರ್ತಾನೆ. ಹೋಮ್ ಲೋನ್ ಮತ್ತೆ ಅಪ್ರೂವ್ ಆಗುತ್ತೆ. ಅದನ್ನ ಪ್ರಭು ಹೋಗಿ ವಾಸುಗೆ ಹೇಳ್ತಾನೆ. ಅವಾಗ್ಲೂ ವಾಸು ಪ್ರಭು ಜೊತೆ ಮಾತಾಡಲ್ಲ. ಹೀಗೆ ಒಂದಿನ ಪ್ರಭು ಆಫೀಸಲ್ಲಿ ಇದ್ದಾಗ ಅವ್ರ ಅಪ್ಪನಿಂದ ಕಾಲ್ ಬರುತ್ತೆ. ಪ್ರಭುನ ಆಸ್ಪತ್ರೆಗೆ ಬರೋಕೆ ಹೇಳ್ತಾರೆ. ನೋಡಿದ್ರೆ ಆರತಿ ಅವಳ ಗಂಡನ ತಲೆಗೆ ಬಾಟಲಿಯಲ್ಲಿ ಹೊಡೆದಿರ್ತಾಳೆ. ಅದಕ್ಕೆ ಪೊಲೀಸರು ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಹಾಕ್ಬೇಕು ಅಂತ ಅನ್ಕೊಂಡಿರ್ತಾರೆ. ಅದಕ್ಕೆ ವಾಸು ಆರತಿ ಮಾವನ ಬಳಿ ಕ್ಷಮೆ ಕೇಳಿ ಕೇಸ್ ಎಲ್ಲ ಬೇಡ ಅಂತಾನೆ. ಅವಾಗ ಆರತಿ ಮಾವ ನಿಮ್ಮ ಮಗಳನ್ನ ಇನ್ಮೇಲೆ ನಮ್ಮನೇಲಿ ಇಟ್ಕೊಳ್ಳಲ್ಲ, ನೀವೇ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಡ್ತಾನೆ. ವಾಸು ಪ್ರಭು ಆರತಿನ ಕರ್ಕೊಂಡ್ ಮನೆಗೆ ಹೋಗ್ತಾರೆ. ಮನೆಗೆ ಹೋದ್ಮೇಲೆ ಗೊತ್ತಾಗುತ್ತೆ ಆರತಿಗೆ ಅವಳ ಗಂಡ ಪ್ರತಿದಿನ ಸೇವಕಿ ತರ ಹಿಂಸೆ ಕೊಡ್ತಿದ್ದ ಅಂತ. ಆರತಿಗೆ ಇವಾಗ ಒಂದು ಹೆಣ್ಣು ಮಗು ಕೂಡ ಆಗಿರುತ್ತೆ. ಆದ್ರೂ ಆರತಿ ಗಂಡ ಅವಳ ಜೊತೆ ಪ್ರೀತಿಯಿಂದ ಇರ್ತಾ ಇರಲ್ಲ. ಅದಕ್ಕೇನೆ ಆರತಿ ಬಾಟಲಿಯಲ್ಲಿ ಅವಳ ಗಂಡನ ತಲೆಗೆ ಹೊಡೆದಿರ್ತಾಳೆ. ಇದೆಲ್ಲ ಗೊತ್ತಾಗಿ ವಾಸು ಅವನಿಂದಾನೇ ಆರತಿ ಜೀವನ ಹಾಳಾಗಿದ್ದು ಅಂತ ಅನ್ಕೊಂಡು ತುಂಬಾ ನೋವು ಪಡ್ತಾನೆ. ಮಾರನೇ ದಿನ ಪ್ರಭುಗೆ ಅಪ್ರೈಸಲ್ ಇರುತ್ತೆ. ಅವತ್ತೇ ಹೋಮ್ ಲೋನ್ಗೆ ಸೈನ್ ಹಾಕೋಕೆ ಪ್ರಭು ರೆಡಿ ಆಗಿರ್ತಾನೆ. ಇದು ಆರತಿಗೆ ಗೊತ್ತಾಗಿ ಪ್ರಭು ಇಂದಾನೆ ಆ ವಿಷಯನ ವಾಸುಗೆ ಹೇಳಿಸಿ ಮತ್ತೆ ವಾಸು ಪ್ರಭು ಜೊತೆ ಮಾತಾಡೋ ಹಾಗೆ ಮಾಡ್ತಾಳೆ. ಪ್ರಭು ಅಪ್ರೈಸಲ್ ಸಿಗುತ್ತೆ ಅಂತ ಆಫೀಸ್ಗೆ ಹೋದ್ರೆ ಆ ಮ್ಯಾನೇಜರ್ ಅಪ್ರೈಸಲ್ ಕೊಡಲ್ಲ ಅಂತ ಹೇಳ್ಬಿಡ್ತಾನೆ. ಅಷ್ಟು ಹೇಳಿ ಸುಮ್ನಾಗದೆ ಪ್ರಭುಗೆ ಅವಮಾನ ಮಾಡ್ತಾನೆ. ಪ್ರಭುಗೆ ಆ ಮ್ಯಾನೇಜರ್ಗೆ ಹೊಡಿಬೇಕು ಅನ್ಸಿದ್ರು ಸುಮ್ನೆ ಎದ್ದು ಬರ್ತಾನೆ. ಇವಾಗ ಅವನು ಹೋಮ್ ಲೋನ್ ತಗೊಂಡ್ರೆ ಇನ್ನ 25 ವರ್ಷ EMI ಕಟ್ಕೊಂಡೆ ಸಾಯ್ಬೇಕು ಅಂತ ಪ್ರಭು ಹೋಮ್ ಲೋನ್ ತಗೊಳ್ಳಲ್ಲ. ಪ್ರಭು ಹೋಮ್ ಲೋನ್ ತಗೊಂಡು ಬರ್ತಾನೆ ಅಂತ ಎಲ್ರು ಮನೆ ಎಲ್ಲ ರೆಡಿ ಮಾಡ್ಕೊಂಡು ಸ್ವೀಟ್ಸ್ ಎಲ್ಲ ರೆಡಿ ಮಾಡಿರ್ತಾರೆ. ಪ್ರಭು ನೋಡಿದ್ರೆ ಹೋಮ್ ಲೋನ್ ಜೊತೆಗೆ ಕೆಲ್ಸಾನು ಬಿಟ್ಟು ಬಂದಿರ್ತಾನೆ. ಅದನ್ನು ಕೇಳಿ ವಾಸುಗೆ ಮತ್ತೆ ಬೇಜಾರಾಗುತ್ತೆ. ರಾತ್ರಿ ಎಲ್ಲ ಪ್ರಭು ಐಶು ಜೊತೆ ಮಾತಾಡಿ ತುಂಬಾ ಯೋಚನೆ ಮಾಡಿ ಮುಂದೆ ಏನ್ ಮಾಡ್ಬೇಕು ಅಂತ ಮಾರನೇ ದಿನ ಬೆಳಗ್ಗೆ ವಾಸುಗೆ ಹೇಳ್ತಾನೆ. ಏನಂದ್ರೆ ಅವನಿಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇಷ್ಟ ಇದ್ದಿರಿಂದ ಸ್ಕ್ರಾಚ್ ಇಂದ ಮಷಿನ್ ಗಳನ್ನ ರಿಪೇರ್ ಮಾಡೋ ಮೆಕ್ಯಾನಿಕಲ್ ಇಂಜಿನಿಯರ್ ಆಗೋಕೆ ಹೊರಡ್ತಾನೆ. ಆರತಿ ಅವಳ ಗಂಡನಿಗೆ ಡೈವರ್ಸ್ ಕೊಡ್ಬೇಕು ಅಂತ ಅನ್ಕೋತಾಳೆ. ಪ್ರಭು ಮತ್ತೆ ಅವನು ಇಂಜಿನಿಯರಿಂಗ್ ಮಾಡುವಾಗ ಕೆಲಸ ಮಾಡ್ತಿದ್ದ ಫ್ಯಾಕ್ಟರಿಗೆ ಹೋಗ್ತಾನೆ. ಆದ್ರೆ ಅಲ್ಲಿ ಅವನ ಕೈಗೆ ಏಟಾಗುತ್ತೆ. ಅದಕ್ಕೆ ಅವನು ಎಕ್ಸಾಮ್ ಬರೆದು ಇಂಜಿನಿಯರ್ ಆಗೋಕೆ ಪ್ರಿಪೇರ್ ಆಗ್ತಾನೆ. ಆರತಿ ಬ್ಯಾಂಕ್ ಎಕ್ಸಾಮ್ ಬರೆದು ಕ್ಲಿಯರ್ ಮಾಡಿ ಬ್ಯಾಂಕ್ ಅಲ್ಲಿ ಹೋಮ್ ಲೋನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ತಗೋತಾಳೆ. ಪ್ರಭು ಕೂಡ ಮೆಕ್ಯಾನಿಕಲ್ ಇಂಜಿನಿಯರ್ ಆಗ್ತಾನೆ. ಒಂದು ನ್ಯೂಸ್ ಪೇಪರ್ ಮಷಿನ್ ನ ರೆಡಿ ಮಾಡಿಸೋಕೆ ಜಪಾನ್ ಅವರೇ ಬರಬೇಕು ಅಂತ ಹೇಳಿರ್ತಾರೆ. ಆದರೆ ಅದನ್ನ ಪ್ರಭು ರೆಡಿ ಮಾಡ್ತಾನೆ. ಕಡೆಗೆ 2027ನೇ ಇಸವಿ ಬರುತ್ತೆ. ಶಾಂತಿ ಕೋಲ್ ಹಿಡ್ಕೊಂಡು ನಡೆಯೋ ರೀತಿ ಆಗಿರ್ತಾಳೆ. ಆರತಿ ಮಗಳು ಬೆಳೆದು ದೊಡ್ಡೋಳಾಗ್ತಿರ್ತಾಳೆ. ಐಶು ಪ್ರೆಗ್ನೆಂಟ್ ಆಗಿರ್ತಾಳೆ. ಇವಾಗ ಪ್ರಭು ಆರತಿ ಅವರು ಬಾಬು ಜೊತೆ ಹೋಗಿ ನೋಡಿದ್ದ ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ಇದ್ದ ಫ್ಲಾಟ್ ನ ತಗೊಂಡಿರ್ತಾರೆ. ಅಲ್ಲಿಗೆ ಎಲ್ರು ಶಿಫ್ಟ್ ಆಗ್ತಾರೆ. ಕಡೆಗೂ ವಾಸುವಿನ ಕನಸು ನನಸಾಗುತ್ತೆ. ಪ್ರಭು ಅವನ ತಂದೆ ಮುಂಚೆ ಕೇಳಿದ್ದ ಹಾಗೆ ವಾಸುದೇವ ಅಂಡ್ ಫ್ಯಾಮಿಲಿ ಅಂತ ಬೋರ್ಡ್ ರೆಡಿ ಮಾಡ್ತಿರ್ತಾನೆ. ಕಡೆಗೆ ಎಲ್ರು ಖುಷಿಯಿಂದ ಗೃಹ ಪ್ರವೇಶ ಮಾಡ್ತಾರೆ. ಅಲ್ಲಿಗೆ ವಾಸು ತಮ್ಮ ಕೂಡ ಬಂದು ತಪ್ಪಾಯ್ತು ಅಂತ ಕ್ಷಮೆ ಕೇಳ್ತಾನೆ. ವಾಸುವಿನ ಹಳೆ ಓನರ್ ಗಳೆಲ್ಲ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಕಡೆಗೆ ಬ್ರೋಕರ್ ಬಾಬು ಕೂಡ ಬಂದು ಅವನು ಮುಂಚೆ ತೆಗೆದಿದ್ದ ವಾಸುವಿನ ಫ್ಯಾಮಿಲಿ ಫೋಟೋನ ಗಿಫ್ಟ್ ಆಗಿ ಕೊಟ್ಟು ಮತ್ತೆ ವಾಸುವಿನ ಫ್ಯಾಮಿಲಿ ಫೋಟೋನ ತೆಗಿತಾನೆ. ಕಡೆಗೆ ವಾಸುವಿನ ಕನಸು ಪ್ರಭು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕನಸು ಎಲ್ಲ ನನಸಾಗುತ್ತೆ. ಇಲ್ಲಿಗೆ ಮೂವಿ ಸುಖಾಂತ್ಯ ಆಗುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.